ಇವತ್ತು ಸ್ಪೆಷಲ್ ಆಗಿ ಏನೋ ಒಂದು ಮಾಡ್ತಿದ್ದೀನಿ. ಏನಿರ್ಬೋದು ಅಂತ ಗೆಸ್ ಮಾಡಿ. ಬೆಳ್ಳುಳ್ಳಿ ಕಬಾಬ್. ಬೆಳ್ಳುಳ್ಳಿ ಕಬಾಬ್ ಮಾಡೋದಕ್ಕೆ ಇವತ್ತು ನನ್ನ ಜೊತೆ ರಾಹುಲ ಇಲ್ಲ, ನನ್ನ ಕೀಕಿ ಇದ್ದಾಳೆ. ಬೆಳ್ಳುಳ್ಳಿ ಕಬಾಬ್ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ನಿಮ್ಗೆ ಇವತ್ತು ತೋರಿಸ್ಕೊಡ್ತೀನಿ. ಭಾರ್ಗವಿ ಅವರೇ, ಏನು ಫೀಲ್ ಆಗ್ತಿದೆ ಇದನ್ನೆಲ್ಲ ನೋಡಿ? ಪಟ 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 ಹೇಳ್ಬೇಕಾ? ಪಟ ಪಟ ಅಲ್ಲ, ಚಟಾಪಟ ಚಟಾಪಟ. ಬೆಳ್ಳುಳ್ಳಿ ಕಬಾಬ್ ಫಸ್ಟ್ ರುಬ್ಕೋಬೇಕು ಇದನ್ನೆಲ್ಲ. ರುಬ್ಬಿ ಕೊಡುಪ್ಪ ರಾಜ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಾವ್ಯಶ್ರೀ ಗೌಡ ಯೂಟ್ಯೂಬ್ ಚಾನಲ್. ಎಸ್, ಇವತ್ತು ಸ್ಪೆಷಲ್ ಆಗಿ ಏನೋ ಒಂದು ಮಾಡ್ತಿದ್ದೀನಿ. ಏನಿರ್ಬೋದು ಅಂತ ಗೆಸ್ ಮಾಡಿ. ಬೆಳ್ಳುಳ್ಳಿ ಕಬಾಬ್. ಎಸ್, ಇವತ್ತು ಬೆಳ್ಳುಳ್ಳಿ ಕಬಾಬ್ ಮಾಡ್ತಾ ಇದ್ದೀನಿ. ಇದು ಫೇಮಸ್ ಅಂತಲೇ ಹೇಳ್ಬೋದು. ಕರ್ನಾಟಕದಲ್ಲಿ ಇವಾಗ ಬೆಳ್ಳುಳ್ಳಿ ಕಬಾಬು, ಕರ್ನಾಟಕ ಅಂತಲ್ಲ ಆಲ್ಮೋಸ್ಟ್ ಇಂಡಿಯಾಲೇ ಟ್ರೆಂಡ್ ಆಗಿಬಿಟ್ಟಿದೆ ಬೆಳ್ಳುಳ್ಳಿ ಕಬಾಬ್ ಅಂತ. ಸೊ ಅದನ್ನು ನಾವಿವತ್ತು ಟ್ರೈ ಮಾಡೋಣ ಅಂತ ಇದ್ದೀನಿ. ಬೆಳ್ಳುಳ್ಳಿ ಕಬಾಬ್ ಮಾಡೋದಕ್ಕೆ ಇವತ್ತು ನನ್ನ ಜೊತೆ ರಾಹುಲ ಇಲ್ಲ, ನನ್ನ ಕೀಕಿ ಇದ್ದಾಳೆ. ಎಸ್, ಕೀಕಿ ನನಗೆ ಹೆಲ್ಪ್ ಮಾಡ್ತಾಳೆ ಬೆಳ್ಳುಳ್ಳಿ ಕಬಾಬ್ ಮಾಡೋಕ್ಕೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಬೆಳ್ಳುಳ್ಳಿ ಕಬಾಬ್ನ ಇವತ್ತು ಹೆಲ್ದಿಯಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಲೈಕ್ ಹೆಲ್ದಿಯಾಗಿ ಅಂದರೆ ಏನು ಎಣ್ಣೆಲಿ ಆಯಿಲಲ್ಲಿ ಫ್ರೈ ಮಾಡೋದು ಬೇಡ, ಏರ್ ಫ್ರೈಯರಲ್ಲಿ ಮಾಡೋಣ ಅಂತ. ಕೀಕಿ ಆಲ್ರೆಡಿ ಏರ್ ಫ್ರೈಯರ್ ತರಕ್ಕೆ ಹೋಗ್ತಿದ್ದಾಳೆ. ಎಸ್, ಬನ್ನಿ ಇವಾಗ ಹೇಗೆ ಮನೇಲೇ ಹೆಲ್ದಿಯಾಗಿ ಏರ್ ಫ್ರೈಯರಲ್ಲಿ ಬೆಳ್ಳುಳ್ಳಿ ಕಬಾಬ್ನ ಮಾಡೋದು ಅಂತ ನೋಡೋಣ, ಆಯಿತಾ? ಬೆಳ್ಳುಳ್ಳಿ ಕಬಾಬ್ನ ನಾನು ಏರ್ ಫ್ರೈಯರಲ್ಲಿ ಮಾಡ್ತಿರೋದ್ರಿಂದ ಸೊ ಇಲ್ಲೇ ಕುಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಕಬಾಬ್ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ನಿಮ್ಗೆ ಇವತ್ತು ತೋರಿಸ್ಕೊಡ್ತೀನಿ. ಸೊ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ಕೊಡ್ತೀನಿ. ಮೊಟ್ಟೆ ತೊಗೊಂಡಿದ್ದೀನಿ, ಒಂದೇ ಒಂದು ಮೊಟ್ಟೆ ತೊಗೊಂಡಿದ್ದೀನಿ. ಆ್ಯಂಡ್ ಮೊಸರು ತೊಗೊಂಡಿದ್ದೀನಿ, ನಂದಿನಿ ಮೊಸರು. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಸೂರಿ ಮೇಥಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಮತ್ತು ಕೊತ್ತಂಬರಿ, ಪುದೀನ, ಮೇಯ್ನಾಗಿ ಬೆಳ್ಳುಳ್ಳಿ, ಕಡಲೆ ಹಿಟ್ಟು, ಕಾರ್ನ್ಫ್ಲೋರ್ ಜೋಳದ ಹಿಟ್ಟು, ಆಮೇಲೆ ಚಿಕನ್ ನಾನು ಬೋನ್ಲೆಸ್ ತೊಗೊಂಡಿಲ್ಲ, ನಾರ್ಮಲ್ ಚಿಕನ್ನೇ ತೊಗೊಂಡಿದ್ದೀನಿ. ಏನು ಸ್ವಲ್ಪ ಸ್ಕಿನ್ ಇದ್ದರೆ ಚೆನ್ನಾಗಿರತ್ತೆ ಅಂತ ಹಾಗೆ ಬೋನು ವಿತ್ ಸ್ಕಿನ್ ಇರೋವಂಥ ಚಿಕನ್ನ ತೊಗೊಂಡಿದ್ದೀನಿ. ಆ್ಯಂಡ್ ಮೇನ್ ಥಿಂಗ್ ಏರ್ ಫ್ರೈಯರು ನೋಡಿ. ನಾನು ಹೀಗೆ ಮರ್ತು ಬಿಟ್ಟಿದ್ದೆ, ನನಗೆ ಇವಾಗ ನೆನಪಾಯಿತು, ಅಂದರೆ ಹಿಂದೆಗಡೆಯಿಂದ ಹೇಳಿದ್ರು. ಓಕೆ, ಏರ್ ಫ್ರೈಯರ್ ಇದೆ. ಇದರಲ್ಲಿ ಅರೌಂಡ್ ನಾವು ಒಂದು 200 ಗ್ರಾಮ್ ಅಷ್ಟನ್ನ ಒಟ್ಟಿಗೆ ಫ್ರೈ ಮಾಡ್ಕೋಬೋದು, ಆಯಿಲ್ ಇಲ್ದಿರ. ಬೇಕಂದರೆ ಸ್ವಲ್ಪ ನಾವು ಮೇಲ್ಗಡೆ ಏನು ಪಾಲಿಶ್ ಥರ ಹಾಕ್ಕೋಬೋದು. ಇದನ್ನೆಲ್ಲ ಮಾಡ್ತಿರೋದು ಏನಕ್ಕೆ ಅಂದರೆ ಹೆಲ್ದಿಯಾಗೂ ಇರುತ್ತೆ, ಚೆನ್ನಾಗೂ ಇರುತ್ತೆ. ತುಂಬ ಆಯಿಲ್ ತಿನ್ನೋಕ್ಕೆ ಇಷ್ಟ ಇರಲ್ಲ, ಆಯಿಲ್ ಫುಡ್ ತಿನ್ನೋರು, ಕಂಟ್ರೋಲ್ ಮಾಡಿರ್ತೀರ, ಜಿಮ್ಗೆ ಹೋಗೋರು. ಸೊ ಅಂಥವ್ರು ಈಸಿಯಾಗಿ ಈ ಥರ ಏರ್ ಫ್ರೈಯರಲ್ಲಿ ಮಾಡ್ಕೋಬಹುದು. ಸೊ ಈಸಿಯಾಗಿ ಮಾಡಿಕೊಂಡು ತಿನ್ಬೋದು ಅಂತ. ಫಸ್ಟ್ ಟೈಮ್ ನಾನು ಬೆಳ್ಳುಳ್ಳಿ ಕಬಾಬ್ನ ಟ್ರೈ ಮಾಡ್ತಾ ಇರೋದು. ಈಸಿಯಾಗಿ ಮಾಡ್ಬೋದು ಅಂತ ನಂಗೆ ಗೊತ್ತು. ಏರ್ ಫ್ರೈಯರಲ್ಲಿ ನಾನು ಕೆಲವೊಂದು ಫುಡ್ಗಳನ್ನ ನಾನು ಟ್ರೈ ಮಾಡಿದ್ದೀನಿ. ಸ್ಪೆಷಲಿ ಚಿಕನ್ ಅಂದಾಗ ನಾನು ಟ್ರೈ ಮಾಡ್ತಾನೆ ಇರ್ತೀನಿ. ಸೊ ಇವತ್ತು ಬೆಳ್ಳುಳ್ಳಿ ಕಬಾಬ್ನ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಒಬ್ಬರು ಸ್ಪೆಷಲ್ ಆಗಿರೋ ಗೆಸ್ಟ್ನ ಕರೆಸಿದ್ದೀನಿ. ಯಾಕೆ ಅಂದರೆ ಅವರು ತಿಂದು ಟೇಸ್ಟ್ ನೋಡಿ ಹೇಳಿ, ಯಾವಾಗಲೂ ನಾನೇ ಮಾಡ್ಕೊಂಡು ನಾನೇ ತಿಂದು ಚೆನ್ನಾಗಿದೆ ಅಂತ ಹೇಳೋದಕ್ಕಿಂತ ಅವ್ರ ರಿವ್ಯೂನು ತೊಗೊಳ್ಳೋಣ ಅಂತ ಕರೆಸಿದ್ದೀನಿ. ಸೊ ನನ್ನ ಫ್ರೆಂಡ್ ಆದ ಭಾರ್ಗವಿ ಅವರು ಬಂದಿದ್ದಾರೆ. ಇವ್ರನ್ನ ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ಹಾಕ್ತಿರ್ತೀನಿ, ನೋಡಿರ್ತೀರ ಸ್ಟೋರಿಲೆಲ್ಲ. ಇವರೇ ಭಾರ್ಗವಿ ಅವರೇ, ಏನು ಫೀಲ್ ಆಗ್ತಿದೆ ಇದನ್ನೆಲ್ಲ ನೋಡಿ? ಇಲ್ಲ, ಚಿಕನ್ ತಿಂದಿದ್ದು ಬಿಟ್ಟಿದ್ದೊಳಗೆ ಚಿಕನ್ ತಿನ್ನೋದು ಕಲಿಸಿದ್ದೆ ಇದಕ್ಕೆ ಅಂತ ಅನ್ನಿಸ್ತಿದೆ. ಮಾಡಿ ಪ್ರಯೋಗ ನಾನು ಟ್ರೈ ಮಾಡಿಬಿಡ್ತೀನಿ. ಏನು ಗೊತ್ತಾ, ನಮ್ಮ ಜೊತೆ ಇದ್ಮೇಲೆ ಚಿಕನ್ ತಿನ್ನಬೇಕಲ್ವಾ? ಮತ್ತು ನಾನು ಒಬ್ಬಳೇ ಹೋಗ್ಬಿಟ್ಟು ಆರ್ಡ್ರ್ ಮಾಡಿಬಿಟ್ಟು ಚಿಕನ್ ಮಾತ್ರ ತಿಂತಿದ್ರೆ ಇವ್ರು ವೆಜ್ ತೊಗೊಂಡಿರ್ತಾರೆ, ನನಗೆ ಎಷ್ಟು ಬೇಜಾರಾಗುತ್ತೆ. ಅದಕ್ಕೆ ಇವ್ರಿಗೂ ಕಲಿಸ್ಬಿಟ್ಟಿದ್ದೀನಿ. ತಿಂತಿದ್ರು, ಈಗ ಮಧ್ಯದಲ್ಲಿ 2 ವರ್ಷ ಬಿಟ್ಟಿದ್ರು, ನಾನು ಮತ್ತೆ ಶುರು ಮಾಡಿಸಿದ್ದೀನಿ. ಯೂಶಲಿ ಭಾರ್ಗವಿ ಅವ್ರಿಗೆ ಈ ಒಂದು ಬೆಳ್ಳುಳ್ಳಿ ಕಬಾಬ್ನ ತಿನ್ನಿಸಿ ಏರ್ ಫ್ರೈಯರಲ್ಲಿ ಮಾಡಿ ಹೆಲ್ದಿಯಾಗೂ ಇರಿಸೋಣ ಅಂತ 2 ವರ್ಷದಿಂದ ತಿನ್ನೋದು ಬಿಟ್ಟಿದ್ರು. ಅದಕ್ಕೆ ಇವಾಗ ನಾನೇನು ಮಾಡ್ತಿದ್ದೀನಿ ಅಂದರೆ ಮತ್ತೆ ತಿನ್ಸೋಣ ಅಂತ. ನಿಮ್ಗೇನು ಅನಿಸ್ತಿದೆ? ನೀವು ನನಗೆ ಕಲಿಸಿದ್ದೆ ಇದಕ್ಕೋಸ್ಕರ ಅಂತ ಗೊತ್ತಾಗ್ತಿದೆ. ಮಾಡಿ ನಾನು ಪ್ರಯೋಗ ಮಾಡಿ ನಾನು ತಿನ್ಬಿಡ್ತೀನಿ. ಮತ್ತು ನನಗೂ ರಿವ್ಯೂ ಕೊಡೋದಕ್ಕೆ ಯಾರಾದರೂ ಬೇಕಲ್ವಾ? ನೋ ಪ್ರಾಬ್ಲಮ್, ಮಾಡಿ. ಸೊ ಇವಾಗವರೆಗೂ ನಾನು ಟೇಸ್ಟ್ ಮಾಡಿರೋ ಡಿಶಸ್ ಎಲ್ಲ ಚೆನ್ನಾಗೇ ಇತ್ತು, ಇದು ಚೆನ್ನಾಗಾಗುತ್ತೆ. ಸೊ ಸ್ವೀಟ್ ಯೂಶಲಿ ಬಂದಾಗ ತಿಂತಾರೆ. ನಾನು ಏನಾದರೂ ಸ್ಪೆಷಲಾಗಿ ಮಾಡಿದರೆ ಇವ್ರನ್ನ ಕರೆಸ್ತೀನಿ. ಇವಾಗ ನಿಮ್ಮೆಲ್ರಿಗೂ ಏನು ಸ್ವಲ್ಪ ರಿವ್ಯೂ ಇವ್ರ ಕಡೆಯಿಂದ ಕೊಟ್ಟರೆ ನಿಮಗೆ ನಂಬಿಕೆ ಬರುತ್ತೆ ನನ್ನ ಫುಡ್ ಮೇಲೆ ಅಂತ ಕರೆಸಿದ್ದೀನಿ. ಸೊ ಶುರು ಮಾಡೋಣ. ಈಗ ಫಸ್ಟು ರುಬ್ಕೋಬೇಕು ಇದನ್ನೆಲ್ಲ. ಮೊಟ್ಟೆ, ಯೋಗರ್ಟ್, ಕಸೂರಿ ಮೇಥಿ, ಶುಂಠಿ ಪೇಸ್ಟು, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಪುದೀನ, ಕಡಲೆ ಹಿಟ್ಟು, ಉಪ್ಪು, ಕಾರ್ನ್ಸ್ಟಾರ್ಚ್, ಆಮೇಲೆ ಮೇಯ್ನು ಬೆಳ್ಳುಳ್ಳಿ. ಸೊ ಇದಿಷ್ಟು ಚಿಕನ್ನು.
ಈಗ ಇದನ್ನೆಲ್ಲ ಪೇಸ್ಟ್ ಮಾಡ್ಕೋಬೇಕು. ಮೊದಲನೇದಾಗಿ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ, ಆಮೇಲೆ ಕರಿಬೇವು ಹಾಕ್ತಿದ್ದೀನಿ, ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ತಕ್ಕಷ್ಟು, ಅದರಲ್ಲಿ ಒಂದು 10 ಎಳಿದ್ದಾರೆ, ನಾವು ಒಂದು 7-8 ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೂ ಎಕ್ಸ್ಟ್ರಾ ಶುಂಠಿ ಪೇಸ್ಟೇ ತೊಗೊಂಡ್ಬಿಟ್ಟಿದ್ದೀನಿ ನಾನು. ಮೋರೋವರ್ ಪುದೀನ ಮತ್ತು ಕೊತ್ತಂಬರಿನ ಅವ್ರು ಆ್ಯಡ್ ಮಾಡಲ್ಲ, ನಾನು ಆ್ಯಡ್ ಮಾಡ್ಕೊತಿದ್ದೀನಿ ಟೇಸ್ಟಿಗೆ ಚೆನ್ನಾಗಿರತ್ತೆ ಅಂತ, ಅದನ್ನು ಹಾಕ್ಕೊಂಡಿದ್ದೀನಿ. ಸೊ ಇದಿಷ್ಟು ಈಗ ರುಬ್ಬಬೇಕು. ರುಬ್ಕೊಡೋಕ್ಕೆ ರಾಹುಲ ಇಲ್ಲ, ಕೀಕಿ ಸ್ವಲ್ಪ ರುಬ್ಬಿ ಕೊಡಮ್ಮ. ರುಬ್ಬಿ ಕೊಡಪ್ಪ ರಾಜ. ಈಗ ಕಾರ್ನ್ ಸ್ಟ್ರೆಚ್ ಹಾಕೋತಿದ್ದೀನಿ, ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಕಸೂರಿ ಮೇಥಿನ ಸ್ವಲ್ಪ ಈ ಥರ ಕ್ರಷ್ ಮಾಡಿ ಹಾಕಬೇಕು. ಆ್ಯಂಡ್ ಮೊಸರು 1 ಬೌಲ್ ತೊಗೊಂಡಿದ್ದೀನಿ. ಆಗಲೇ ರುಬ್ಕೊಂಬಂದಿರೋ ಮಸಾಲೆ, ಕಲರ್ಫುಲ್ಲಾಗಿ ಕಾಣಿಸ್ತಿದೆ, ಗ್ರೀನ್. ಒಂದು ಮೊಟ್ಟೆ, ಸ್ವಲ್ಪ ಅರಿಶಿನ. ಈಗ ಲಾಸ್ಟಲ್ಲಿ ಚಿಕನ್ ಹಾಕ್ತಿದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನನ್ನ ಪ್ರಕಾರ ಒಂದು 1/2 hour ಮುಂಚೆನೇ ಮಾಡಿಟ್ಬಿಟ್ರೆ ಚೆನ್ನಾಗಿ ಮಸಾಲೆ ಹಿಡಿಯುತ್ತೆ, ಆಗ ಇನ್ನೂ ಟೇಸ್ಟ್ ಚೆನ್ನಾಗಿರತ್ತೆ. ನಾವು ವಾಟರ್ ಕೂಡ ಹಾಕ್ಕೊಂಡಿಲ್ಲ, ಹಾಗೆ ಮಾಡ್ತಿರೋದು. ಮೈದಾ ಹಾಕ್ಕೊಂಡಿಲ್ಲ ನಾನು, ಅವ್ರು ಮೈದಾ ಹಾಕ್ಕೋತಾರೆ, ನಾನು ಮೈದಾ ಹಾಕ್ಕೊಂಡಿಲ್ಲ. ಮೈದಾ ನನಗೆ ಇಷ್ಟ ಆಗಲ್ಲ ಹಾಗಾಗಿ. ಆ್ಯಂಡ್ ಮೈದಾ ಒಳ್ಳೆಯದು ಅಲ್ಲ ತಿನ್ನೋದು, ಅದಕ್ಕೆ ಅವಾಯ್ಡ್ ಮಾಡಿದ್ದೀನಿ. ಸೊ ಆಯಿಲ್ ಹಾಕ್ಕೋಬೇಕು. ಆಯಿಲ್ ಬದಲು ನಾನು ಸ್ವಲ್ಪ ಗೀನ ಹಾಕ್ಕೋಬೋದು, ಅಂದರೆ ಏರ್ ಫ್ರೈಯರಲ್ಲಿ ಹಾಕ್ತೀನಲ್ಲ ಆವಾಗ ಸ್ವಲ್ಪ ಗೀ ಹಾಕ್ತೀನಿ ಅಷ್ಟೆ. ಓಕೆ, ಈಗ ರೆಡಿ ಆಗಿದೆ. ಫ್ರೈ ಮಾಡೋದಷ್ಟೇ ಬಾಕಿ ಇರೋದು. ಈಗ ಏರ್ ಫ್ರೈಯರ್ ಮಾಡೋಣ. ಭಾರ್ಗವಿ ಅವರೇ, ಸ್ವಲ್ಪ ಅದಕ್ಕಿಂತ ಮುಂಚೆ ಇಲ್ಲಿ ಒಂದು ಪ್ಲೇಟ್ ಇರುತ್ತೆ ಒಳಗಡೆ, ಅದಕ್ಕೆ ಸ್ವಲ್ಪ ಗೀನ ಸ್ಪ್ರೆಡ್ ಮಾಡ್ತಿದ್ದೀನಿ. ಯಾಕೆಂದರೆ ಸ್ವಲ್ಪ ಅದೆಲ್ಲ ಅದಕ್ಕೆ ಅಂಟ್ಕೋಬಾರ್ದು ಅಂತ, ಚಿಕನ್ ಎಲ್ಲ. ಸೊ ಅವ್ರು ಈ ಪ್ಲೇಟ್ ಕೊಡೋದೇ ಅದಕ್ಕೆ. ಇದ್ರ ಮೇಲೆ ಚಿಕನ್ ಇಟ್ಕೊಂಡ್ರೆ ಮಿಕ್ಕಿದೇನೇ ಇದು ಎಕ್ಸೆಸ್ ವಾಟರ್ ಎಲ್ಲ ಅಲ್ಲಿ ಹೋಗುತ್ತೆ, ಎಕ್ಸ್ಟ್ರಾ ಇರೋ ವಾಟರೆಲ್ಲ. ಓಕೆ, ಎಕ್ಸೆಸ್ ವಾಟರ್ ಹೋಗಿ ಫುಲ್ಲು. ಓಕೆ, ಒಂದೊಂದೇ ಪ್ಲೇಸ್ ಮಾಡ್ತೀನಿ. ನೀವೇನಾದರೂ ಬೆಳ್ಳುಳ್ಳಿ ಕಬಾಬ್ ಟ್ರೈ ಮಾಡಿದ್ರಾ? ಇಲ್ಲ. ಏಕೆ? ನೀವು ಈ ಥರ ಸ್ಪೆಷಲಾಗಿ ತಿನ್ನಿಸ್ತೀರಾ ಅಂತ ಗೊತ್ತಾಗ್ಬಿಟ್ಟಿತ್ತು ಮುಂಚೆ. ಫ್ರೈ ಮಾಡಬೇಕಾದ್ರೆ ಚಟಾಪಟ ಅಂತ ಅನ್ನಲ್ಲ, ಯಾಕೆ ಹೇಳಿ? ಇದು ಏರ್ ಫ್ರೈಯರಲ್ಲಿ ಮಾಡ್ತಿರೋದು. ಅದಕ್ಕೆ ನೀವು ಬಾಯಲ್ಲೇ ಹೇಳ್ಬೇಕು, ಚಟಾಪಟ. ಓಕೆ, ಈಗ ನೀಟಾಗಿ ಪ್ಲೇಸ್ ಮಾಡಿಕೊಂಡು ಈ ಥರ ಮಾಡ್ಕೊಂಡಿದ್ದೀನಿ. ಈಗ ಇದರೊಳಗಡೆ ಫಿಕ್ಸ್ ಮಾಡ್ತೀನಿ. ಓಕೆ, 15ಗೆ ಇಡ್ತೀನಿ, ಸ್ವಲ್ಪ ಬೇಗ ಆಗಲಿ ಅಂತ. ಒಂದು 10 ನಿಮಿಷ ಮಾಡಿದ್ರೆ ಸಾಕು ಅನ್ಕೋತೀನಿ. ಪೀಸು ಸ್ವಲ್ಪ ಸಣ್ಣ ಇದೆ ಅಲ್ವಾ, ಈ ಥರ ಉಲ್ಟಾ ಮಾಡಿ ಇನ್ನೊಂದು 10 ನಿಮಿಷ ಆ ಥರ. A few moments later. ಪಟ ಹೇಳ್ಬೇಕಾ? ಪಟ ಅಲ್ಲ, ಚಟಾಪಟ. ಬೆಳ್ಳುಳ್ಳಿ ಕಬಾಬ್ ತಿಂತಾ ಇದ್ರೆ ಭಾರ್ಗವಿ ಅವರು ಹೇಳ್ಬೇಕು ಒನ್ ಮೋರ್ ಅಂತ. ಹೇಳ್ತೀರಾ ತಾನೇ? ಹೇಳಲಿಲ್ಲ ಅಂದ್ರೂ ಪ್ಲೀಸ್ ನನಗೋಸ್ಕರ ಹೇಳಿ. ಕೀಕಿಗೆ ಟೇಸ್ಟ್ ಮಾಡ್ಸೋಣ ಅಂದರೆ ಅವಳು ಇದೆಲ್ಲ ತಿನ್ನಲ್ಲ, ಚಿಕನ್ ಅಂತೂ ತಿನ್ನಲ್ಲ, ಮತ್ತು ಬೆಳ್ಳುಳ್ಳಿ ಈರುಳ್ಳಿ ಹಾಕಿರೋದಂತೂ ಅವಳು ಕೊಡಲ್ಲ. ಕೀಕಿಗೆ ರೀಪ್ಲೇಸ್ಮೆಂಟ್ ಅನ್ಕೊಂಡಿರ್ಲಿಲ್ಲ ನನ್ನ. ಅಯ್ಯೋ ಆ ಥರ ಅಲ್ಲ ಪಾಪ, ಅವಳ ಹೆಸರು ಹೇಳ್ತಿದ್ದೀನಲ್ಲ, ರುಬ್ಬಿ ಕೊಡು ಅಂತ ಅಲ್ವಾ, ಗುರಾಯಿಸ್ತಿದ್ದಾಳೆ ಅವಳು ಆಲ್ರೆಡಿ. 10 minutes later. ಈ ಥರ ಆಗಿದೆ ಇವಾಗ. 10 minutes ಆದಮೇಲೆ ಹಿಂಗಾಗಿದೆ. 10 minutes ಆಯಿತಾ 5 minutes ಆಯಿತಾ? 10. ಆಲ್ಮೋಸ್ಟ್ 10 minutes ಆಯಿತು. ಈಗ ಉಲ್ಟಾ ನೋಡಿ, ಬೇಕೆಂದರೆ ನಾನು ಹೇಳ್ದೆ ಅಲ್ವಾ, ಆಯಿಲ್ ಎಲ್ಲ, ವಾಟರ್ ಕಂಟೆಂಟ್ ಎಲ್ಲ ಈಚೆ ಬಂದಿರತ್ತೆ ಅಂತ, ಸ್ವಲ್ಪ ಫ್ರೈ ಮಾಡಿ ಉಲ್ಟಾ ಮಾಡಿ. ಭಾರ್ಗವಿ ಅವರೇ, ಹೆಲ್ಪ್ ಮಾಡಲಾ? ಏನಿಲ್ಲ, ಘಮ ಬರ್ತಿದ್ಯಾ ಅಂತ ಕೇಳಿದೆ ಅಷ್ಟೇ. ಬರ್ತಿದೆ. ಈಗ ಇನ್ನೊಂದು ಸಲ ಗೀ ಹಾಕ್ಕೊಬಿಡೋಣ ಆಯಿತಾ, ಚೆನ್ನಾಗಿ ಒಂಚೂರು ಸ್ಪ್ರೆಡ್ ಮಾಡ್ಕೊಳ್ಳೋಣ. ನಂಗೆ ಗೀ
ಈ ಥರ ಚಿಕನಿಗೆಲ್ಲ ಹಾಕೋಕ್ಕೆ ಇಷ್ಟ ಆಗುತ್ತೆ, ಅಂದರೆ ತುಂಬ ಜಾಸ್ತಿನೂ ಆಗಬಾರ್ದು, ಸ್ವಲ್ಪ ಸ್ವಲ್ಪ ಲೈಟಾಗಿ. ಸೊ ಇನ್ನೊಂದು 5 ಮಿನಿಟ್ಸು ಚೆನ್ನಾಗಿ ಬೇಯಿಸ್ಬಿಡೋಣ, ಏನಂತೀರಾ? ಇವ್ರದ್ದು ಆ್ಯಕ್ಚುಲಿ ಒಂದು ಸ್ಟುಡಿಯೋ ಇದೆ, ಡಿಸೈನರ್ ಇವರು. ನೀವು ನೋಡಿರ್ತೀರ, ರಥಮ್ ಅಂತ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿ ನಿಮ್ಮನ್ನ ಪ್ರಮೋಟ್ ಮಾಡ್ತಿದ್ದೀನಿ. ಏನಿಲ್ವಾ ಇದಕ್ಕೆ? ಕೊಡಿಸ್ತೀನಿ ನೆಕ್ಸ್ಟ್. ಓಕೆ, ಬೆಳ್ಳುಳ್ಳಿ ಕಬಾಬ್ ಸೈಡ್ ಇವ್ರು ಆಲ್ಮೋಸ್ಟ್ ನಂದು ಡಯೆಟ್ ಬ್ರೇಕ್ ಆಗೋದಕ್ಕೆ ಇವರೇ ಕಾರಣ. ಸಂಜೆ ಆದಮೇಲೆ ಈ ಥರ ಬರೀ ಇದು ಬನ್ನಿ ಪಾನಿಪುರಿ ತಿನ್ನೋಣ, ಬನ್ನಿ ಏನದು ಚಿರುಮುರಿನ ಬೇಲ್ ಓಕೆ, ಚಿರುಮುರಿ ಬೇಲ್ ಏನೋ ಅದನ್ನು ತಿನ್ನೋಣ, ಅದು ಕ್ಯಾಲೋರೀಸ್ ಇರಲ್ಲ ಬನ್ನಿ ಅಂತ ಹೇಳ್ಬಿಟ್ಟು ನಂಗೆ ಮಸ್ಕ ಹೊಡೆದು ಕೊಡಿಸ್ಬಿಡ್ತಾರೆ. ಆವಾಗ ನಾನು ಸ್ವಲ್ಪ ತಿಂತೀನಿ ಹಂಗಂತ ಇವ್ರು ಕೊಡಿಸಿದ್ರು ಅಂತ ಅಷ್ಟು ತಿನ್ನಲ್ಲ. ಓಕೆ, ಬೇಲ್ ಅಲ್ವಾ, ಬೇಲ್ನ ಆ್ಯಕ್ಚುಲಿ ಡಯೆಟ್ಗೂ ನಾವು ಯೂಸ್ ಮಾಡ್ತೀವಲ್ವಾ, ಸೊ ಹಾಗಾಗಿ ತಿಂತೀನಿ. ಪಾಪ ಇವರು ತಿಂತಾರೆ ನನ್ನ ಜೊತೆಗೆ, ಡಯೆಟ್ ಥರ ಇವ್ರಿಗೆ ನಾನು ಟಾರ್ಚರ್ ಮಾಡ್ತೀನಿ, ಅದು ತಿನ್ನಬೇಡಿ ಅಂತ. ಗ್ರೀನ್ ಟೀ ಕುಡಿತೀವಿ, ಇವರು ಸ್ವಲ್ಪ ಲೈಮ್ ಟೀ ಕುಡಿತಾರೆ ಅಷ್ಟೇ. ನಮ್ಮದು ಸಂಜೆ ಆದಮೇಲೆ, ಅಂದರೆ ಎವ್ರಿ ಡೇ ಇರಲ್ಲ, ವೀಕಲ್ಲಿ 3 ಡೇಸು. ಇನ್ನು 3 ಡೇಸು ಚಿಕನಲ್ಲಿ ಮುಳುಗೋಗ್ಬಿಟ್ಟಿರ್ತೀವಿ. ಈ ಥರ ನನ್ನ ಜೊತೆ ಕರ್ಕೊಂಡು ಹೋಗಿ ಹಾಳು ಮಾಡಿದ್ದೀನಿ. ಐ ಮೀನ್ ಚಿಕನ್ ತಿನ್ಸೋಕ್ಕೆ ಹಾಳು ಮಾಡಿದ್ದೀನಿ. ಅದೇನು ಹಾಳಲ್ಲ, ಪ್ರೋಟೀನ್ ಬೇಕಲ್ವಾ, ತಿನ್ನಬೇಕು. ನೆಕ್ಸ್ಟ್ ನನ್ನ ಜೊತೆಗೆ ವರ್ಕೌಟ್ಗೆ ಹಾಕೋತಿದ್ದೀನಿ, ವರ್ಕೌಟಿಗೆ ಜಿಮ್ ಜಾಯಿನ್ ಮಾಡಿಸ್ತಿದ್ದೀನಿ. ನೀಟಾಗಿ ಎಲ್ಲ ಬನ್ನಿ, ನಂತರ ಏನು ಸ್ಲಿಮ್ ಆಗಿ ಅಂತೆಲ್ಲ. ನಾನೇನು ಅಷ್ಟೊಂದು ಸ್ಲಿಮ್ ಇಲ್ಲ, ಅದು ಹೇಳ್ತಾ ಇದ್ದೀನಿ. ಇರಲಿ, ಪರವಾಗಿಲ್ಲ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಇದಾಗಿದೆಯಾ ನೋಡೋಣ, ಏನಂತೀರಾ? ಅನ್ನಿ. ಸಾಕು. ಈಗ ಚಟಾಪಟ ಅಂತ ಸೌಂಡ್ ಬರ್ತಿದೆ. ಆಲ್ಮೋಸ್ಟ್ ಆಗಿದೆ, ಆಲ್ಮೋಸ್ಟ್ ಅಲ್ಲ ಆಗಿದೆ, ಕಂಪ್ಲೀಟ್ ಆಗಿ. ಆಫ್ ಮಾಡ್ತಿದ್ದೀನಿ ಈಗ, ಟರ್ನ್ ಆಫ್ ಮಾಡಿ ತೋರಿಸ್ತೀನಿ. ಕೇಳಿಸ್ತಿದ್ದೆ ಸೌಂಡು? ಚಿಟಾಪಟ ಅಂತ ಕಾಣಿಸ್ತಿದ್ಯಾ? ಎಷ್ಟು ಚೆನ್ನಾಗಾಗಿದೆ ಅಲ್ವಾ? ಸೊ ಈಗ ಒಂದೊಂದೇ ತೆಗೆದು ಇದಕ್ಕೆ ಹಾಕಿ ಸರ್ವ್ ಮಾಡ್ಕೊಬಿಡೋಣ. ಬೇರೆ ಪ್ಲೇಟ್ಗೆ ಹಾಕ್ಕೊಳ್ಳೋಣ. ನಾನು ಹೇಳಿದೆ ಅಲ್ವಾ, ನೋಡಿ ಎಷ್ಟು ತಿನ್ನಾಗಾಗಿದೆ. ಅವಾಗ ಫುಲ್ ಕಂಪ್ಲೀಟ್ ಇದ್ರೊಳಗಡೆ ಇತ್ತು ನೋಡಿ, ರಸ್ಕ್ ಥರ ಆಗ್ತಾ ಇದೆ. ಸೊ ಬ್ಯೂಟಿಫುಲ್ಲಾಗಿ, ತುಂಬ ಟೇಸ್ಟಿಯಾಗಿ ಮಾಡಿದ್ದೀನಿ ಅಂತ ಕಾನ್ಫಿಡೆಂಟ್ ನನಗಿದೆ. ಆಯಿಲ್ ಇಲ್ಲದೆ ಏರ್ ಫ್ರೈಯರಲ್ಲಿ ಫ್ರೈ ಮಾಡಿರೋವಂಥ ಬೆಳ್ಳುಳ್ಳಿ ಕಬಾಬ್. ಇದು ಬೆಳ್ಳುಳ್ಳಿ ಫ್ರೈ ಅಂತನಾದರೂ ಅಂದ್ಕೊಳ್ಳಿ. ಸೊ ಟೇಸ್ಟ್ ಮಾಡಿ ಹೆಂಗಿತ್ತು ಅಂತ ನನಗೆ ಹೇಳಬೇಕು. ಓಕೆ, ಸವಿತಾ ಇದ್ದಾರೆ, ಪೂರ್ತಿಯಾಗಿ ಸವಿರಿ, ಹಿಂಗಿದೆ ಅಂತ ರಿವ್ಯೂ ಹೇಳಿ. ಟೇಸ್ಟ್ ವೈಸ್ ಆ್ಯಂಡ್ ಕುಕ್ಕಿಂಗ್ ವೈಸ್ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಕಬಾಬ್. ನಾನು ಏರ್ ಫ್ರೈರಲ್ಲಿ ಹೆಂಗಾಗುತ್ತೋ ಅಂತ ಅಂದ್ಕೊಂಡೆ, ಬಟ್ ಟೇಸ್ಟು ತುಂಬ ಚೆನ್ನಾಗಿದೆ. ಫ್ಲೇವರ್ಸು ಅಷ್ಟೇ, ನಾವು ಆಯಿಲಲ್ಲಿ ಹಾಕಿದ್ರೆ ಮೋಸ್ಟ್ಲಿ ಇಷ್ಟೊಂದು ಗೊತ್ತಾಗಲ್ಲ ಅನ್ಸುತ್ತೆ ನೀವು ಹಾಕಿರೋ ಇಂಗ್ರೀಡಿಯೆಂಟ್ಸ್. ಹೌದಾ? ತುಂಬ ಟೇಸ್ಟಾಗಿದೆ, ನೀವು ಟೇಸ್ಟ್ ಮಾಡಿ ನೋಡಿ. ನೀವು ಹೇಳಿಲ್ಲ ಅಂದರೂ ಮಾಡ್ತೀನಿ, ಅದು ಬೇರೆ ವಿಷಯ. ನಿಜವಾಗ್ಲೂ ಟೇಸ್ಟ್ ತುಂಬ ಚೆನ್ನಾಗಾಗಿದೆ. ಯಮ್ಮಿ ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ. ಮೊಸರಿದೆ, ಅಂದರೆ ಮಯನೀಸ್ ಬದಲು ಮೊಸರು ಹಾಕಿದ್ದೀನಿ, ಬೇಕಂದರೆ ಅದರಲ್ಲೂ ಟ್ರೈ ಮಾಡಿ, ಚೆನ್ನಾಗಿರುತ್ತೆ ಅಂತ ಅಲ್ವಾ? ಮೊಸರಲ್ಲೂ ಚೆನ್ನಾಗಿದೆ. ಹೌದು, ನೋಡಿದ್ರಿ ಅಲ್ವಾ? ನನ್ನ ಫ್ರೆಂಡಿಗಂತೂ ತುಂಬ ಇಷ್ಟ ಆಯಿತು, ಆ್ಯಂಡ್ ಸ್ಪೆಷಲಿ ನನಗೂ ಇಷ್ಟ ಆಯಿತು. ಯೂಶ್ವಲಿ ಚಿಕನ್ ಅಂದ್ರೇ ಇಷ್ಟ, ಅದರಲ್ಲಿ ಈ ಥರ ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡೋದು ಅಂದರೆ ನಂಗೆ ಸಖತ್ ಇಷ್ಟ. ಸೊ ಏರ್ ಫ್ರೈಯರಲ್ಲಿ ಆಯಿಲ್ ಇಲ್ದಿರ ಸಖತ್ತಾಗಿ ಚಿಕನ್ನ ಮಾಡಿದ್ದೀವಿ, ಬೆಳ್ಳುಳ್ಳಿ ಕಬಾಬ್ನ. ನೀವು ಮಾಡಿಕೊಟ್ಟು ತಿನ್ನೋದನ್ನು ಮರಿಬೇಡಿ. ತಿಂತಾಯಿದ್ರೆ ಒನ್ ಮೋರ್ ಅಂತ ಹೇಳ್ತಾಯಿರಿ, ಮಾಡ್ಕೋತಾಯಿರಿ, ತಿಂತಾಯಿರಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಯಾವುದಾದ್ರೂ ಹೊಸದು ಏನಾದರೂ ಅಡುಗೆ ಗೊತ್ತಿದ್ದರೆ ಖಂಡಿತವಾಗ್ಲೂ ನನಗೆ ತಿಳಿಸ್ಕೊಡಿ, ನಾನು ಅದನ್ನು ಮಾಡಿ ತೋರಿಸ್ತೀನಿ. ಥ್ಯಾಂಕ್ ಯು, ಲವ್ ಯು ಆಲ್. ಆ್ಯಂಡ್ ನನ್ನ ಫ್ರೆಂಡು ಬನ್ನಿ, ಬಾಯ್ ಮಾಡಿ, ಸಾರಿ. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಒನ್ ಮೋರ್ ಒನ್ ಮೋರ್ ಅಂತ ಇರಿ. ಒನ್ ಮೋರ್ ಅನ್ಬೇಕು ನೀವು.